ಹಾಗೆ ಈ ವಿಡಿಯೋದಲ್ಲಿ ಈ ಅಂಟೆನಾ ಅಥವಾ ಜುಗಾಡ್ ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ ಜೊತೆ ಇನ್ನೊಂದ್ಸಲ ಜಿಯೋ 5G ನೆಟ್ವರ್ಕನ್ನು ಸರ್ಚ್ ಮಾಡಿ ನೋಡೋಣ. ಈ ಹಿಂದೆ ಈ LMR 400 ಕೇಬಲ್ ಹಾಗೆ LPD ಆಂಟೆನಾ ಮತ್ತು ಈ ಜುಗಾಡ್ ಬೂಸ್ಟರ್ ಅಥವಾ ನೆಟ್ವರ್ಕ್ ರಿಸೀವರ್ ಪ್ಲೇಟ್ ಜೊತೆ ಚೆಕ್ ಮಾಡಾಗಿತ್ತು. 5G ನೆಟ್ವರ್ಕ್ ಬಂದಿದೆ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಈ ವಿಡಿಯೋದಲ್ಲಿ ಇನ್ನೂ ಕಡಿಮೆ ಬಜೆಟಲ್ಲಿ ಚೆಕ್ ಮಾಡೋದಕ್ಕೆ ಬರುತ್ತಾ ಅಂತ ನೋಡೋಣ, ಸಕ್ಸಸ್ ಆಗುತ್ತಾ ಅಂತ ನೋಡೋಣ. ಅಂದರೆ RG59 ಕೇಬಲ್ ಜೊತೆ, ಅಂದರೆ ಹಿಂದೆಲ್ಲ ಒಂದು ಈ ವಿಲ್ಫೋನ್ ಜೊತೆ ಏನು ಕೇಬಲ್ ಕೊಡ್ತಾ ಇದ್ರು, ಇದ್ರ ಜೊತೆನೆ ಈ LPD ಆಂಟೆನಾ ಕನೆಕ್ಟ್ ಮಾಡಿ ಜಿಯೋ ನೆಟ್ವರ್ಕ್ ಫೈಂಡ್ ಮಾಡ್ಬೋದು ಅಂತ ಒಂದು ಟೆಸ್ಟ್ ಮಾಡಿ ನೋಡೋಣ. ಇನ್ನು ಹೊಸದಾಗಿ ಚಾನಲನ್ನು ನೋಡ್ತಾ ಇರೋ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಗೈಸ್, ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಅಂಟೆನಾವನ್ನು ಈ ರೀತಿ ಹಾರಿಜೆಂಟಲ್ ಟೈಪಲ್ಲಿ ಡೈರೆಕ್ಷನಲ್ಲಿ ಫಿಟ್ ಮಾಡ್ಕೊಂಡಿರಬೇಕು. ಯಾಕೆಂದರೆ ಜಿಯೋ 5G ಇಲ್ಲಿ 700 ಫ್ರೀಕ್ವೆನ್ಸಿಯಲ್ಲಿ ಬರುತ್ತೆ. ಅದಕ್ಕೆ ಅಂಟೆನಾವನ್ನು ಈ ರೀತಿ ಇಟ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ನೋಡಿ, ಈ RG59 ಕೇಬಲನ್ನು ಡೈರೆಕ್ಟಾಗಿ ನಾವು ಕನೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಈ RG6ಇಂದ ಈ N ಟೈಪ್ ಕನ್ವರ್ಷನ್ ಈ ಒಂದು ಕನೆಕ್ಟರ್ ಬೇಕು. ಇದಿದ್ರೆ ಮಾತ್ರ ನಾವು ಅಂಟೆನಾ ಜೊತೆ ಕನೆಕ್ಟ್ ಮಾಡ್ಬೋದು. ಅದಿಲ್ಲ, ಈ ಕನೆಕ್ಟರ್ ಇಲ್ಲ ಅಂದರೆ LMR 300 ಕೇಬಲಲ್ಲಿ ಏನು N ಟೈಪ್ ಮೇಲ್ ಕನೆಕ್ಟರ್ ಬರುತ್ತೆ, ಅದನ್ನು ನಾವು ಸೋಲ್ಡರ್ ಮಾಡಿಕೊಂಡು ಈ ಕೇಬಲ್ ಜೊತೆ, ಇದರಲ್ಲಿ ಚಿಕ್ಕ ಒಳಗೆ ಕಾಪರ್ ವೈರ್ ಇರೋದ್ರಿಂದ ಸ್ವಲ್ಪ ಕಷ್ಟ. ಅದಕ್ಕೆ ನಾವು LMR 300ಅನ್ನು ಸೋಲ್ಡರ್ ಮಾಡಿಕೊಂಡು ಕನೆಕ್ಟರ್ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಒಂದ್ಸಲ ಓಪನ್ ಮಾಡೇ ತೋರಿಸ್ತೀನಿ. ಈ ರೀತಿ RG6 ಕನೆಕ್ಟರನ್ನು ಹಾಕ್ಬೋದು, ಅಥವಾ RF ಕನೆಕ್ಟರ್ ಏನೋ ಹೇಳ್ತಾರೆ. ಅದರಿಂದ ಈ N ಟೈಪ್ ಮೇಲ್ ಕನೆಕ್ಟರ್ಗೆ ಕನ್ವರ್ಷನ್ ಮಾಡಿದಾಗತ್ತೆ. ನೋಡಿ, ಈ ರೀತಿ ಕನೆಕ್ಟರನ್ನು ಫಿಟ್ ಮಾಡಿಕೊಂಡು ನೆಕ್ಸ್ಟ್ ಈ ಕನ್ವರ್ಷನ್ ಕನೆಕ್ಟರ್ ಹಾಕಿರುವ ಕೇಬಲನ್ನು ಈ ಅಂಟೆನಾ ಜೊತೆ ಹೀಗೆ ಫಿಟ್ ಮಾಡಿಕೊಂಡು ಫೈನಲ್ ಆಗಿ ಇನ್ಸ್ಟಾಲ್ ಮಾಡೋದಿದ್ರೆ ಇದ್ರ ಜೊತೆ ವಾಟರ್ ಪ್ರೂಫ್ ಮಾಡ್ಕೊಳ್ಬೇಕು. ಇಲ್ಲಿ ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ಸೇಫ್ಟಿಗೋಸ್ಕರ ಏನಾದರೂ ಮೇಲಿಟ್ಟಾಗ ಮಳೆ ಬಂದುಬಿಟ್ರೆ ಕನೆಕ್ಟರ್ ಒಳಗಡೆ ನೀರು ಹೋಗದೇ ಇರಲಿ ಅಂತ ಒಂದು ಪ್ಲಾಸ್ಟಿಕ್ ಕವರನ್ನು ಜಸ್ಟ್ ಈ ರೀತಿ ಕಟ್ಟಿಟ್ಟು, ನೆಕ್ಸ್ಟ್ ಕೇಬಲ್ ಯಾವುದೇ ರೀತಿ ಜಗ್ಗಾಡದೆ ಇರಲಿ ಅಂತ ಬಳ್ಳಿಯನ್ನು ಕಟ್ಟಿ ಹಿಂದೆ ಟೆಸ್ಟ್ ಮಾಡಿದ ಹಾಗೆ ಆ ಮರಕ್ಕೇನೆ ಇಟ್ಟು ನೆಟ್ವರ್ಕ್ 5G ನೆಟ್ವರ್ಕ್ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಮೇನಾಗಿ 5G ವರ್ಕ್ ಆಗಬೇಕಂದ್ರೆ ನೋಡಿ, ಅದು ಹಿಂದಿನ ಸಲ ಟೆಸ್ಟ್ ಮಾಡಿರೋದು ಒಂದು 8ರಿಂದ 9 ಮೀಟ್ರ್ ಅಷ್ಟೇ LMR 400 ಕೇಬಲ್ ಅದಾಗಿತ್ತು. ಅಂದರೆ ಇದರಲ್ಲಿ ಸಿಗ್ನಲ್ ಲಾಸ್ ಆದಷ್ಟು ಕಡಿಮೆ ಇದ್ದರೆ ಮಾತ್ರ ನಮಗೆ 5G ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ. ಇದರಲ್ಲಿ ತುಂಬ ಚಿಕ್ಕದಾದ ಕಾಪರ್ ವೈರ್ ಇರುತ್ತೆ, ಆದರೆ ಪ್ಯೂರ್ ಕಾಪರ್ ವೈರ್ ಆಗಿತ್ತು ಆಗಿನ ಕಾಲದಲ್ಲಿ ಆಗಿದ್ದಕ್ಕೆ. ಇವಾಗ LMR ಕೋಎಕ್ಸಲ್ ಕೇಬಲೆಲ್ಲ ಏನು ಬರುತ್ತೆ, ಅದು ಅಲ್ಯೂಮಿನಿಯಂ ಕೋರ್ ಇರುತ್ತೆ, ಮೇಲ್ಗಡೆ ಕಾಪರ್ ಕ್ಲಾಡಿಂಗ್ ಮಾಡಿರ್ತಾರೆ. ಇದು ಕಾಪರ್ ವೈರ್ ಆಗಿರೋದ್ರಿಂದ ನೆಟ್ವರ್ಕ್ ಬರ್ಬೋದು ಅಂದ್ಕೊಂಡಿದ್ದೀನಿ. 4G ಎಲ್ಲ ವರ್ಕ್ ಆಗುತ್ತೆ. BSNL 4G ಬಂದಿದೆ, ಜಿಯೋ 4G ಎಲ್ಲ ಈ RG59 ಕೇಬಲ್ ಜೊತೆ ಬಂದಿದೆ. ಅದಕ್ಕೆ ಇದು ಸುಮಾರು ಲೆಂತ್ ಕೂಡ ಜಾಸ್ತಿ ಇದೆ, 12ರಿಂದ 15 ಮೀಟರ್ ಲೆಂತ್ ಇರ್ಬೋದು. ಇವಾಗ ಇದ್ರ ಜೊತೆ 5G ನೆಟ್ವರ್ಕ್ ಬರುತ್ತಾ ಇಲ್ವ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಅಂಟೆನಾವನ್ನು ಈ ಮರಕ್ಕೇನೆ 17ರಿಂದ 18 ಫೀಟ್ ಹೈಟಲ್ಲಿ ಇಡಲಾಗಿದೆ. ಈ ಹಿಂದೆ ಹೇಳಿದಾಗೆ RG59 ಕೇಬಲ್ ಜೊತೆ ಕನೆಕ್ಟ್ ಮಾಡಲಾಗಿದೆ. ಇದರಲ್ಲಿ ಪ್ರಿಂಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇದ್ರ ಮೇಲೆ ನೋಡಿ ಮೆನ್ಷನ್ ಆಗಿದೆ RG59 ಕೋಆಕ್ಸಲ್ ಕೇಬಲ್ ಅಂತ ಇದೆ. ಕನ್ಫರ್ಮ್ ಮಾಡ್ಕೊಂಡು ನೋಡ್ಬೋದು. ಇವಾಗ ನೆಕ್ಸ್ಟ್ ಮೇನಾಗಿ ಮೊಬೈಲನ್ನು ಇಟ್ಟು ನಮಗೆ ನೆಟ್ವರ್ಕ್ ರಿಸೀವ್ ಮಾಡೋದಕ್ಕೆ ಈ ಒಂದು ಜುಗಾಡ್ ಬೂಸ್ಟರ್ ಅಥವಾ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರುವ ನೆಟ್ವರ್ಕ್ ರಿಸೀವರ್ ಪ್ಲೇಟ್ ಜೊತೆ ಈ ಅಂಟೆನಾದಿಂದ ಬಂದ ಕನೆಕ್ಟರ್ ಏನಿದೆ ಇದ್ರ ಜೊತೆ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಯಾವುದೇ ರೀತಿ ಫೇಕ್ ಏನಿಲ್ಲ. ವರ್ಕ್ ಆದರೆ ನಮಗೆ ಕಡಿಮೆ ಬಜೆಟಲ್ಲಾಗುತ್ತೆ. ಈ ಹಿಂದೆನೇ ಈ ಕೇಬಲ್ ನಮ್ಮ ಹತ್ರ ಇದ್ದರೆ ಇದರಿಂದ ಹೊಸ ಕೋಎಕ್ಸಲ್ ಕೇಬಲನ್ನು ಪರ್ಚೇಸ್ ಮಾಡೋದು ಒಳ್ಳೆಯುತ್ತೆ. ಇವಾಗ ಕಾಪರ್ ರೇಟೆಲ್ಲ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಕೇಬಲ್ ರೇಟು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿದೆ. ಅದಕ್ಕೆ ಇದ್ದಿದ್ರಲ್ಲೇ ನಾವು ಯೂಸ್ ಮಾಡಿಕೊಂಡು 5G ನೆಟ್ವರ್ಕ್ ಫೈಂಡ್ ಮಾಡ್ಬೋದು ಅಂತ ಚೆಕ್ ಮಾಡ್ತಾ ಇದ್ದೀವಿ. ನೋಡಿ, ಇದನ್ನು ಜಸ್ಟ್ ಫ್ಲೈಟ್ ಮೋಡ್ ಆಫ್ ಮಾಡಿದರೆ ಯಾವುದೇ ರೀತಿ ನೆಟ್ವರ್ಕ್ ಬರೋದಿಲ್ಲ. ಬಂದರೂ ಜಿಯೋ 4G ಅಷ್ಟು ಬರುತ್ತೆ. ಇವಾಗ ಪ್ಲೇಟ್ ಮೇಲ್ಗಡೆನೇ ಇಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈ ವಿವೋ ಮೊಬೈಲ್ ಆಗಿರೋದ್ರಿಂದ ಕ್ಯಾಮ್ರಾ ಮಾಡ್ಯೂಲ್ ಈ ಕಾಯಿಲ್ ಮೇಲ್ಗಡೆ ಇರೋ ರೀತಿ ಟಚ್ ಮಾಡಿಟ್ರೆ ಈ ಹಿಂದಿನ ಸಲ ಎಲ್ಲ ಚೆನ್ನಾಗಿ ನೆಟ್ವರ್ಕ್ ಬಂದಿತ್ತು. ಇವಾಗ ಇದ್ರ ಮೇಲ್ಗಡೆ ಇಟ್ಟು ಚೆಕ್ ಮಾಡೋಣ. ಫ್ಲೈಟ್ ಮೋಡನ್ನು ಆಫ್ ಮಾಡ್ತಾ ಇದ್ದೀನಿ. ನೆಟ್ವರ್ಕ್ ಬರುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ನೋಡಿ, ನೋ ಸರ್ವಿಸ್ ಇದೆ, ಎಮರ್ಜೆನ್ಸಿ. ಜಿಯೋ 4G ಬಂದಿದೆ, ಆದರೆ ಜಿಯೋ 5G ವರ್ಕ್ ಆಗಿಲ್ಲ. ನೆಟ್ವರ್ಕ್ ಆಟೋಮೆಟಿಕ್ ಬರಬೇಕಿತ್ತು, ಬ್ಯಾಡ್ ಲಕ್ ಅಂತ ಹೇಳ್ಬೋದು. 5G ನೆಟ್ವರ್ಕ್ ಇಲ್ಲ, ಕೇವಲ 4G ನೆಟ್ವರ್ಕ್ ಬಂದಿದೆ. ಒಂದು ಮ್ಯಾನ್ಯಲ್ ಆಗಿ ಸರ್ಚ್ ಮಾಡಿ ನೋಡೋಣ. 5G ನೋಡಿ, ಜಿಯೋ 5G ನೆಟ್ವರ್ಕ್ ತೋರಿಸ್ತಾ ಇದೆ. ರಿಜಿಸ್ಟರ್ ಆಗುತ್ತಾ, ಸೇವ್ ಮಾಡೋದಕ್ಕೆ ಬರುತ್ತಾ ಅಂತ ನೋಡೋಣ.
ರಿಜಿಸ್ಟ್ರಿಂಗ್ ಕೊಟ್ಟಿದ್ದೀನಿ ನೋಡಿ, ರಿಜಿಸ್ಟ್ರಿಂಗ್ ಆನ್ ಅಂತ ಬರ್ತಾ ಇದೆ. ಮೋಸ್ಟ್ಲಿ ಸೇವ್ ಆಗೋದು ಅಥವಾ ಜಿಯೋ 5G ಬರೋದು ಡೌಟ್ ಇದೆ. ಮೇಲ್ಗಡೆ VNR ಏನೋ ಬಂದಿದೆ ನೋಡಿ, ಆದರೆ ಇಲ್ಲಿ ರಿಜಿಸ್ಟ್ರಿಂಗ್ ಇದೆ. ನೆಟ್ ಮಾಸ್ಟರಲ್ಲಿ ಏನಾದರೂ ಬಂದಿರ್ಬೋದಾ ನೋಡೋಣ. 4Gಗೆ ಸ್ವಿಚ್ ಆಗಿದೆ, ಅಂದರೆ 5G ಪವರ್ಫುಲ್ ಇಲ್ಲ. ಈ ಕೇಬಲಲ್ಲಿ ಸಿಗ್ನಲ್ ಲಾಸ್ ಆಗ್ತಾ ಇದೆ. ಕೇಬಲ್ ಲೆಂತ್ ಕೂಡ ಜಾಸ್ತಿ ಇದೆ, ಮತ್ತು ಇದರ ಗೇಜ್ ಏನಿದೆ ಕಾಪರ್ ಗೇಜ್ ತುಂಬ ಚಿಕ್ಕದಿರೋದ್ರಿಂದ 5Gಯನ್ನು ರಿಸೀವ್ ಮಾಡೋದಕ್ಕೆ ಇದರಲ್ಲಿ ಆಗ್ತಾ ಇಲ್ಲ. ಇದು ಸಕ್ಸಸ್ ಆಗಬೇಕಂದ್ರೆ ಒಂದು ಕೇಬಲ್ ಲೆಂತ್ ಶಾರ್ಟ್ ಇರಬೇಕು, ಅಂದರೆ ಜಾಸ್ತಿ ಉದ್ದಾದರೆ ಸಿಗ್ನಲ್ ಲಾಸ್ ಆಗ್ತಾ ಹೋಗುತ್ತೆ. ಮತ್ತು ಆದಷ್ಟು ದಪ್ಪ ಇರುವ ಕೇಬಲನ್ನು ಯೂಸ್ ಮಾಡಿದರೆ LMR 400 ಕೇಬಲನ್ನು ಯೂಸ್ ಮಾಡಿದರೆ ಸಿಗ್ನಲ್ ಲಾಸ್ ಕಡಿಮೆ ಆಗುತ್ತೆ. ಗೈಸ್, ಈ ವಿಡಿಯೋದಲ್ಲಿ ಈ RG59 ಕೇಬಲ್ ಜೊತೆ ಜಿಯೋ 5G ನೆಟ್ವರ್ಕ್ ವರ್ಕ್ ಆಗಿಲ್ಲ, ಅಂದರೆ ಈ ಟೆಸ್ಟಿಂಗ್ ವಿಡಿಯೋ ಫೇಲ್ ಆಯಿತು ಅಂತಲೇ ಹೇಳ್ಬೋದು. ಆದರೂ ಗೈಸ್ ಡೌಟ್ ಇದ್ದರೆ, ಇದು ಫೇಕ್ ವಿಡಿಯೋ ಅಂತ ಡೌಟ್ ಇದ್ದರೆ ನಾನು ಇವಾಗ LMR 400 ಕೇಬಲ್ಗೆ ಸ್ವಿಚ್ ಮಾಡಿದ್ದೀನಿ ನೋಡಿ. ಸೇಮ್ ಅಂಟೆನಾ ಅದೇ ಇದೆ. ಮೇಲ್ಗಡೆ LMR 400 ಅದು ಕೋಆಕ್ಸೆಲ್ ಕೇಬಲನ್ನು ಕನೆಕ್ಟ್ ಮಾಡಿ ನೋಡಿ. ಜಸ್ಟ್ 7ರಿಂದ 8 ಮೀಟರ್ ಕೇಬಲ್ ಲೆಂತ್ ಇರೋದ್ರಿಂದ ಆದಷ್ಟು ಸಿಗ್ನಲ್ ಲಾಸ್ ಕಡಿಮೆ ಇರೋ ರೀತಿ ನೋಡ್ಕೊಳ್ಬೇಕು. ಇವಾಗ ನೋಡಿ, ಇದೇ ಈ ಹಿಂದೆಲ್ಲ ಟೆಸ್ಟ್ ಮಾಡಿದ ರೀತಿಯಲ್ಲೇ ಅದೇ Vivo 5G ಮೊಬೈಲ್. ಇವಾಗ ಫ್ಲೈಟ್ ಮೋಡನ್ನು ಆಫ್ ಮಾಡ್ತಾಯಿದ್ದೀನಿ ನೋಡಿ. ಎಮರ್ಜೆನ್ಸಿ, ಎಸ್, ಫೈನಲಿ ಜಿಯೋ ಟ್ರೂ 5G ಬಂದಿದೆ. ಎಸ್ ನೋಡಿ, ಇವಾಗ ಮತ್ತೆ -111 dBm VNR ಬಂದಿದೆ. VNR ಬಂದಿದೆ ಅಂದರೆ ಕನ್ಫರ್ಮ್ ಆಗಿ 5G ಬಂದಿದೆ ಅಂತ ಅರ್ಥ ನೋಡಿ. -111 dBm ವರೆಗೆ ಬರ್ತಾ ಇದೆ. ಇವಾಗ ಫೈನಲಿ ಜಿಯೋ 5G -108 dBm, -109 dBm ವರೆಗೆ ಬರ್ತಾ ಇದೆ. ಅಂದರೆ 3 ಮಾರ್ಕ್ ಸ್ಟೇಬಲ್ ಆಗಿದೆ. ಇಂಟರ್ನೆಟ್ ವರ್ಕ್ ಆಗುತ್ತಾ ಇಲ್ವ ಅಂತ ನೋಡಿಬಿಡೋಣ. ಗೂಗಲಲ್ಲಿ ಎಸ್ ನೋಡಿ, ಡೌನ್ಲೋಡ್ ಸ್ಪೀಡ್ 13 MB ವರೆಗೆ ಹೋಗ್ತಾ ಇದೆ. ಅನ್ಲಿಮಿಟೆಡ್ ಫ್ರೀ ಆಗೇ ಯೂಸ್ ಮಾಡ್ಬೋದು. ಇನ್ಬಿಲ್ಟ್ 1.9 MB ವರೆಗೆ ಹೋಗ್ತಾ ಇದೆ. ಜಿಯೋ 5Gನೇ ಫುಲ್ ನೆಟ್ವರ್ಕ್ ಆಗಿಬಿಟ್ಟಿದೆ ನೋಡಿ. VNR ಬಂದಿದೆ. ಎಸ್, ಇವಾಗ ಅಪ್ಲೋಡ್ ಸ್ಪೀಡ್ ಕಡಿಮೆ ಇದೆ. ದೂರ ಟವರಿಂದ ಸಿಕ್ಕಾಪಟ್ಟೆ ದೂರ ಇರೋದ್ರಿಂದ 1 MB ಮ್ಯಾಕ್ಸಿಮಮ್ ಅಪ್ಲೋಡ್ ಸ್ಪೀಡ್, ಅಂದರೆ 150ರಿಂದ 200 KB ಅಪ್ಲೋಡ್ ಸ್ಪೀಡ್ ಸಿಗ್ತಾ ಇದೆ. ಈ ಹಿಂದಿನ ಟೆಸ್ಟಿಂಗ್ ವಿಡಿಯೋದಲ್ಲೂ, ಸಕ್ಸಸ್ ಆಗಿರುವ ಟೆಸ್ಟಿಂಗ್ ವಿಡಿಯೋದಲ್ಲೂ ಇದೇ ರೀತಿ ಬಂದಿತ್ತು. ಇಲ್ಲಿ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಈ ವಿಡಿಯೋ ಅಥವಾ ಎಕ್ಸ್ಪೆರಿಮೆಂಟ್ ಟೆಸ್ಟಿಂಗ್ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.